ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವಿವಾಗ ಕಾರವಾರದ ಹತ್ರ ಇರುವಂಥ ಬೆಲಿಕೆರೆ ಟೋಲ್ ಹತ್ರ ಇದ್ದೀವಿ. ಸೊ ನಾವು ಬಂದಿದ್ದು ನೈಟ್ ಆಯಿತು, ಮಿಡ್ ನೈಟು. ಸೊ ಹಂಗಾಗಿ ನಾವು ಇಲ್ಲೇ ಆಲ್ಟ್ ಆದ್ವಿ. ಮುಂದೆ ಮತ್ತೆ ಹೋಗಿ ಲಾಡ್ಜ್ ಮಾಡ್ಕೊಂಡು ಉಳ್ಕೊಳ್ಳೋದಕ್ಕೆ ಸುಮ್ಮನೆ ರಿಸ್ಕು ಮತ್ತೆ ಏನಕ್ಕೆ ಅಂತ ಬಿಟ್ಟು ಇಲ್ಲೇ ಆಲ್ಟ್ ಆಗಿದ್ದು. ಇಲ್ಲೇ ಬೆಳಗ್ಗೆ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ಈಗ ನಾವು ಗೋಕರ್ಣ ಹೋಗ್ತಾ ಇರೋವಂಥದ್ದು. ಈಗ ನಮ್ಮ ಲತೇಶ್ ಅಣ್ಣ ಅವರು ಅಲ್ಲೇ ಯಾರ ಮನೆ ಹತ್ರ ಹೋಗ್ಬಿಟ್ಟು ಹೂವು ಕುಯ್ಕೊಂಬಿಟ್ಟು ಗಾಡಿ ಪೂಜೆ ಮಾಡ್ತಾಯಿದ್ದಾರೆ ಬೆಳಗ್ಗೆ ಹೊತ್ತು. ಈಗ ನಾವು ಯಾವುದೇ ಟ್ರಿಪ್ ಮಾಡಬೇಕಾದ್ರೂ ಗಾಡಿ ಪೂಜೆ ಮಾಡಿದ್ರಂತೂ ನಾವು ಗಾಡಿ ತೆಗಿಯಲ್ಲ. ಹಾಗಾಗಿ ನಾವು ಗಾಡಿ ಈಗ ಪೂಜೆ ಮಾಡ್ಕೊಂಡು ಗಾಡಿ ಮೂವ್ ಮಾಡ್ತಾ ಇರೋವಂಥದ್ದು. ಕಾರವಾರದಿಂದ ಬರ್ತಾ ಮೇನ್ ರೋಡಲ್ಲಿ ರೈಟಿಗೆ ತೊಗೊಂಡ್ರೆ ಗೋಕರ್ಣ ಆಗುತ್ತೆ. ಇಲ್ಲೇ ಲೆಫ್ಟಿಗೆ ತೊಗೊಂಡ್ರೆ ಯಾಣ, ವಿಭೂತಿ ಫಾಲ್ಸು ಮತ್ತು ಸಿರ್ಸಿ ಮಾರಿಕಾಂಬ ಟೆಂಪಲ್ಗೆಲ್ಲ ಹೋಗ್ಬೋದು. ಸೊ ಇವಾಗ ನಾವು ರೈಟಿಗೆ ತೊಗೋತೀವಿ ಗೋಕರ್ಣಗೆ ಹೋಗ್ಬಿಟ್ಟು ಜಸ್ಟ್ ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡು ಮಾತ್ರ ಬರ್ತೀವಿ. ನಾವು ಬೀಚಿಗೆಲ್ಲ ಬೀಳಕ್ಕೆ ಹೋಗಲ್ಲ, ಯಾಕಂದರೆ ನಮ್ಮದು ಇನ್ನೂ ಜರ್ನಿ ತುಂಬ ಲೆಂತ್ ಇರೋದ್ರಿಂದ ಜಸ್ಟ್ ಬೀಚ್ ಹತ್ರ ಹೋಗ್ಬಿಟ್ಟು ನೋಡಿಕೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು. ಈ ಗೋಕರ್ಣದಲ್ಲಿ ತುಂಬ ಅಂದರೆ ತುಂಬ ಫೇಮಸ್ ಆಗಿರುವಂಥದ್ದು ಅಂದರೆ ಗೋಕರ್ಣದ ಮಹಾಬಲೇಶ್ವರ ಟೆಂಪಲ್ಲು ಮತ್ತು ಇನ್ನು ಓಮ್ ಬೀಚು ತುಂಬ ಫೇಮಸ್ಸು. ಸೊ ಇಲ್ಲಿ ಆತ್ಮಲಿಂಗ ಇರುವಂಥದ್ದು. ಸೊ ಈ ಆತ್ಮಲಿಂಗದ ಹಿಂದೆ ಒಂದು ಪುರಾಣನೇ ಇದೆ, ದೊಡ್ಡ ಸ್ಟೋರಿನೇ ಇದೆ ಅಂತ ಹೇಳ್ಬೋದು. ರಾವಣ ತಾನು ತಪಸ್ಸು ಮಾಡಿ ಶಿವನ ಹತ್ರ ಆತ್ಮಲಿಂಗವನ್ನು ಪಡ್ಕೊಂಡು ದಾರಿ ಮಧ್ಯ ಬರಬೇಕಾದ್ರೆ, ಶ್ರೀಲಂಕಾ ಅಂದರೆ ಲಂಕೆಗೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ, ಸೊ ಇಲ್ಲಿ ಸಂಧ್ಯಾ ವಂದನೆ ಮಾಡೋದಕ್ಕೆ ಇಲ್ಲಿ ನಿಂತ್ಕೊಂಡು ಸೊ ಆ ಆತ್ಮಲಿಂಗನ ನೆಲಕ್ಕಿಟ್ರೆ ಅದು ಅಲ್ಲೇ ಹೂತೋಗ್ಬಿಡುತ್ತೆ, ಮತ್ತು ಇನ್ನು ಅದನ್ನು ತೆಗಿಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೊ ಗಣೇಶನ ಕೈಗೆ ಆ ಆತ್ಮಲಿಂಗವನ್ನು ಕೊಡ್ತಾನೆ. ನೋಡ್ಬೋದು, ಇದು ಗೋಕರ್ಣದಲ್ಲಿರುವಂಥ ಉಪ್ಪನ್ನು ತಯಾರು ಮಾಡುವಂಥ ಜಾಗ ಇದು. ಸೊ ಇಲ್ಲೇ ಉಪ್ಪನ್ನು ತಯಾರು ಮಾಡೋದು. ಇನ್ನು ಈ ಸ್ಟೋರಿನಲ್ಲಿ ಮುಂದೆ ಬಂದರೆ, ಗಣೇಶನ ಕೈಗೆ ಆತ್ಮಲಿಂಗ ಬಂದಂಥ ಸಂದರ್ಭದಲ್ಲಿ ಗಣೇಶ ಹೇಳ್ತಾನೆ, ನಾನು 3 ಸಲ ಹೋಗ್ತೀನಿ, ಅಷ್ಟರೊಳಗೆ ನೀನು ಬರಲಿಲ್ಲ ಅಂದರೆ ನಾನು ಈ ಲಿಂಗನ ಇಲ್ಲೇ ಇಡ್ತೀನಿ ಅಂತ ಹೇಳ್ಬಿಟ್ಟು ಇಸ್ಕೋತಾನೆ. ಆಮೇಲೆ ಇಸ್ಕೊಂಡು ಅವನು 3 ಸಲ ರಾವಣನ ಕರೆದಾಗ ರಾವಣ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಆ ಸಮಯದಲ್ಲಿ ಆ ಆತ್ಮಲಿಂಗವನ್ನು ಆ ಏನು ಸಮುದ್ರ ದಂಡೆ ಇರುತ್ತೆ, ಮರಳ ದಂಡೆ, ಸೊ ಅಲ್ಲೇ ಇಟ್ಬಿಡ್ತಾನೆ. ಸೊ ಅವಾಗ ಕೋಪಗೊಂಡ ರಾವಣ ಆತ್ಮಲಿಂಗನ ತೆಗಿಯೋಕ್ಕೆ ತುಂಬ ಟ್ರೈ ಮಾಡ್ತಾನೆ, ಆಗೋದಿಲ್ಲ. ಆಮೇಲೆ ಅದು ಎಷ್ಟೇ ಟ್ರೈ ಮಾಡಿದರೂ ಬರೋಲ್ಲ. ಆಗ ಆತ್ಮಲಿಂಗವನ್ನು ಒಡೆದಾಕ್ತಾನೆ. ಆ ಆತ್ಮಲಿಂಗ 5 ಚೂರಾಗಿ ಒಡೆದೋಗುತ್ತೆ. ಒಂದು ಚೂರು ಗೋಕರ್ಣೇಶ್ವರ ಮತ್ತು ಇನ್ನೊಂದು ಮುರುಡೇಶ್ವರ, ಸಜ್ಜೇಶ್ವರ, ಧಾರೇಶ್ವರ, ಗುಣೇಶ್ವರ ಅಂತ ಪೀಸಾಗಿ ಹೋಗುತ್ತೆ. ಅದರಲ್ಲಿ ಒಂದು ಪೀಸು ಗೋಕರ್ಣೇಶ್ವರದಲ್ಲಿರುವಂಥದ್ದು, ಇನ್ನೊಂದು ಪೀಸು ಮುರುಡೇಶ್ವರದಲ್ಲಿ ಇರುವಂಥದ್ದು. ಸೊ ಈ ಆತ್ಮಲಿಂಗವನ್ನು ನಾವು ದರ್ಶನ ಮಾಡ್ಬೋದು ಮತ್ತು ಕೈಯಾರು ಸಹ ಮುಟ್ಬೋದು. ಮತ್ತು ಸಿಟ್ಟು ಬಂದಂಥ ರಾವಣ ಏನು ಗಣೇಶ ಇದ್ದಾನೆ ಅವನ ತಲೆಗೆ ಹೊಡೆದಿರ್ತಾನೆ. ಸೊ ಆ ವಿಗ್ರಹಕ್ಕೆ ಅಂದರೆ ಹೀಗೆ ಇರುವಂಥ ಗಣೇಶನ ವಿಗ್ರಹದಲ್ಲೂ ಸಹ ತಲೆ ಮೇಲೆ ಏಟಾಗಿರೋದನ್ನು ಕಾಣ್ಬೋದು. ಸೊ ಇದು ಇಲ್ಲಿಯ ಸ್ಥಳ ಮಹಿಮೆ ಅಂತಲೇ ಹೇಳ್ಬೋದು. ನೋಡ್ಬೋದು ಎಷ್ಟು ರಶ್ ಇದೆ ಅಂತ. ಆಮೇಲೆ ಇನ್ನೊಂದು ಏನಂದರೆ, ಇಲ್ಲಿ ಪಂಚೆ ಇದ್ದಲೇ ಯಾವ ಪುರುಷರನ್ನು ಸಹ ಇಲ್ಲೇ ಅಲೋ ಮಾಡಲ್ಲ. ಇನ್ನು ಲೇಡೀಸ್ಗೆ ಡ್ರೆಸ್ಸು ಮತ್ತು ಸ್ಯಾರಿ ಕಂಪಲ್ಸರಿ. ಏನಾದ್ರು ಜೀನ್ಸ್ ಪ್ಯಾಂಟು ಅಥವಾ ಪ್ಯಾಂಟ್ ಹಾಕೋ ಬಂದರೂ ಸಹ ಅದರ ಮೇಲೆ ಪಂಚೆ ಸುತ್ಕೊಂಡಂತೂ ಹೋಗಲೇಬೇಕು. ನೋಡ್ಬೋದು ಪಾಪು ಎಷ್ಟು ಚೆನ್ನಾಗಿದೆ ಅಂತ. ನಮ್ಮ ಲೈನಲ್ಲಿ ಅದು ಪಾಪ ನಡ್ಕೊಂಡೇ ಬರ್ತಾಯಿತ್ತು, ತುಂಬ ಚೆನ್ನಾಗಿತ್ತು. ಸೊ ಹಂಗಾಗಿ ಯಾರೇ ಬಂದರೂ ಸಹ ಇಲ್ಲಿ ಪಂಚೆನ ತೊಗೊಬನ್ನಿ, ಇಲ್ಲಾಂದ್ರೆ ಹೊರಗಡೆನೇ ಸಿಗುತ್ತೆ, 50 ರೂಪಾಯಿಗೆಲ್ಲ ಪಂಚೆ ಸಿಕ್ಬಿಡುತ್ತೆ. ಸೊ ಮುಂದೆ ನಾವು ದೇವ್ರ ದರ್ಶನ ಮಾಡಿಕೊಂಡು ಸೀದಾ ನಾವು ಇಡಗುಂಜಿಗೆ ಹೋಗ್ತೀವಿ. ನಾವು ಈಗ ಬೀಚ್ ಹತ್ರ ಎಲ್ಲ ಹೋಗೋಕ್ಕಾಗಲ್ಲ. ಓಮ್ ಬೀಚಿಂದ ವೀಡಿಯೋ ನಾನು ಆಲ್ರೆಡಿ ಹಿಂದೆ ಬಂದಾಗ ಹಾಕಿದ್ದೀನಿ. ಸೊ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ನೋಡ್ಬೋದು. ಇನ್ನು ಈ ಗೋಕರ್ಣ ದೇವಸ್ಥಾನ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12:30ವರೆಗೂ ಓಪನ್ ಇರುತ್ತೆ. ಅದಾದಮೇಲೆ ಕ್ಲೋಸ್ ಮಾಡ್ತಾರೆ. ಮತ್ತು ಸಂಜೆ 4 ಗಂಟೆಗೆ ಅಥವಾ 5 ಗಂಟೆಗೆ ಓಪನ್ ಆಗುತ್ತೆ. ಇನ್ನು ಓಪನ್ ಆದರೆ 8 ಗಂಟೆವರೆಗೂ ದರ್ಶನ ಇರುತ್ತೆ. ಅದರ್ವೈಸ್ ನೀವು ಇನ್ನು ಮಿಡ್ಲಲ್ಲಿ ಅಂದರೆ 12:30ಯಿಂದ 4 ಗಂಟೆ 4:15 ಟೈಮಲ್ಲಿ ಹೋದರೆ ನಿಮಗೆ ದರ್ಶನ ಆಗೋಲ್ಲ. ಸೊ ಸಾಧ್ಯ ಆದಷ್ಟು ಆ ಟೈಮಲ್ಲಿ ಹೋಗೋಕ್ಕೆ ಹೋಗ್ಬೇಡಿ. ಮಧ್ಯಾಹ್ನದ ಹೊತ್ತು ಊಟದ ವ್ಯವಸ್ಥೆ ಇರುತ್ತೆ. ಸೊ ಮಧ್ಯಾಹ್ನ ಟೈಮಲ್ಲಿ ಮಾತ್ರ ಹೋಗಬೇಕು. ಅಂದರೆ ಏನು 1:30 ಆ ಟೈಮಲ್ಲಿ ಹೋದರೆ ನಿಮಗೆ ಊಟ ಸಿಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಾಧ್ಯ ಆದಷ್ಟು ಶೇರ್ ಮಾಡಿ. ಇವಾಗ ಇಡಗುಂಜಿ ಟೆಂಪಲ್ ಹತ್ರ ನಾವು ಹೋಗ್ತಿರುವಂಥದ್ದು.